ನನ್ನ ಹೆಸರು ಪಾಂಡುರಂಗ ಆನೆವಂಗಿ, ಸೆಕೆಂಡ್ PUC DLR ಸಿರಿಗೆರೆ ಕಾಲೇಜ್. ಕದರಿದ ಸಲಿಲಂ ಎಂಬ ಪದ್ಯಭಾಗದ ಭಾವಾರ್ಥವನ್ನು ನಾನು ಹೇಳಲು ಬಯಸುತ್ತೇನೆ. ಕದಡಿದ ಸಲಿಲಂ ಎಂಬ ಪದ್ಯಭಾಗವನ್ನು ನಾಗಚಂದ್ರನು ಬರೆದಿದ್ದಾನೆ. ನಾಗಚಂದ್ರನು 11ನೇ ಶತಮಾನದ ಉತ್ತರಾರ್ಧ ಮತ್ತು 12ನೇ ಶತಮಾನದ ಪೂರ್ವಾರ್ಧದಲ್ಲಿ ವಿಜಯಪುರದಲ್ಲಿ ಜನಿಸಿದ್ದನೆಂದು ಹೇಳಲಾಗುತ್ತದೆ. ನಾಗಚಂದ್ರನು ರಾಮಚಂದ್ರ ಚರಿತ ಪುರಾಣ ಎಂಬ ಚಂಪು ಕಾವ್ಯವನ್ನು ರಚಿಸಿದ್ದಾನೆ. ಈ ರಾಮಚಂದ್ರ ಚರಿತ ಪುರಾಣ ಎಂಬ ಚಂಪು ಕಾವ್ಯದಿಂದ ಈ ಕದಡಿದ ಸಲಿಲಂ ಎಂಬ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ನಮಸ್ಕಾರ, ನನ್ನ ಹೆಸರು ಸಂತೋಷ್, ಸೆಕೆಂಡ್ PUC HEPL BLR PU ಕಾಲೇಜ್ ಸಿರಿಗೆರೆ. ಇಂದಿನ ದಿನ ನಾಗಚಂದ್ರನು ಬರೆದಿರ್ತಕ್ಕಂತಹ ಕದರಿದ ಸಲೀಲಂ ತಿಳಿವಂದದೆ ಎಂಬ ಪದ್ಯವನ್ನ ನಾವು ಇಬ್ಬಳಾರು ಸೇರಿ ನಾನು ಹಳೆಗನ್ನಡವನ್ನ ಹೇಳ್ಕೊಳ್ತಾ ಹೋಗ್ತೀನಿ, ಅವನ ಭಾವಾರ್ಥವನ್ನ ಹೇಳ್ಕೊಳ್ತಾ ಬರ್ತಾನೆ. ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಾಗಚಂದ್ರನು ಬರೆದಿರ್ತಕ್ಕಂತಹ ರಾವಣನು. ಇಲ್ಲಿ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ರಾಮಾಯಣ ನಾವು ಎಲ್ಲರಿಗೂ ಕೇಳಿದ್ದೀವಿ. ನಾಗಚಂದ್ರನು ಬರೆದಿರ್ತಕ್ಕ ರಾಮಾಯಣದಲ್ಲಿ ನಿಮ್ಮೆಲ್ಲ ಪ್ರಕಾರ ರಾವಣನು ಒಬ್ಬ ರಾಕ್ಷಸನು. ಅವನು ಬಹಳ ಕೆಟ್ಟ ಗುಣಗಳನ್ನು ಹೊಂದಿರತಕ್ಕಂತಾನೆ ಅಂತ ನಾವು ಎಲ್ಲರೂ ತಿಳ್ಕೊಂಡಿದ್ದೀವಿ. ಆದ್ರೆ ನಾಗಚಂದ್ರನು ಬರೆದಿರ್ತಕ್ಕಂತಹ ರಾವಣನ ಒಂದು ಪಾತ್ರ ಈ ಕದಡಿದ ಸಲೀಲಂ ತಿಳಿವಂದದೆ ಪದ್ಯದಲ್ಲಿ ಒಳ್ಳೆಯವನು, ಇವನು ಸದ್ಗುಣಶೀಲ ಪುರುಷನೆಂದು ನಾಗಚಂದ್ರ ಬರೆದಿದ್ದಾನೆ. ಇಂತಹ ಸದ್ಗುಣಶೀಲ ಪುರುಷನೆಂಬನು ಇವನು ಪರಾಂಗನ ವಿರತಿ ಅಂತಕ್ಕಂತಹ ಒಂದು ವ್ರತವನ್ನ ಆಚರಣೆ ಮಾಡ್ತಿರ್ತಾನೆ. ಪರಾಂಗನ ವಿರತಿ ಅಂತಂದ್ರೆ ಪರರ ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರ್ತಕ್ಕಂಥದ್ದು, ಅಂತಹ ವ್ರತವನ್ನ ರಾವಣನು ಆಚರಿಸ್ಕೊಳ್ತಾ ಇರ್ತಾನೆ. ಇವನು ನಳಕುಬಾರನ ಪತ್ನಿ ಉಪಾರಂಬೆಯು ಇವನನ್ನೇ ತಾನೇ ರಾವಣನನ್ನ ಒಲಿಸ್ಕೊಳ್ಳಕ್ಕೆ ಅಂತ ಬರ್ತಾಳ. ಆದ್ರೆ ಇವನು ಅವಳಿಗೆ ಸದುಪದೇಶವನ್ನ ನೀಡಿ, ನಾನು ಇಂಥ ಪರಾಂಗನ ವಿರತಿ ಅಂತಕ್ಕಂತಹ ವ್ರತವನ್ನ ಆಚರಿಸ್ಕೊಳ್ತಾ ಇದ್ದೀನಿ, ನಾನು ಬೇರೆ ಪರರ ಹೆಣ್ಣನ್ನ ನಾನು ಯಾವ ಕೆಟ್ಟ ದೃಷ್ಟಿಯಿಂದನೂ ನೋಡೋದಿಲ್ಲ ಅಂತಕ್ಕಂಥದ್ದು ಹೇಳಿ ಒಂದು ಉಪದೇಶ ನೀಡಿ ಅವಳನ್ನ ಮರುಕಳಿಸಿರುವುದು ಇವನ ಜೀವನದಲ್ಲಿ ನಿದರ್ಶನಕ್ಕೆ ಒಂದು ಮಾಹಿತಿಯಾಗಿರ್ತಕ್ಕಂಥದ್ದು. ಇಲ್ಲಿ ಇವನ ಅಂತಃಪುರದಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರು ಇವನು ಸ್ವತಃ ಭಾವಿಸಿ ಕರ್ಕೊಂಡ್ಬಂದ ಎಲ್ಲ ಹೆಣ್ಮಕ್ಳು ಸ್ತ್ರೀಯರಲ್ಲ, ಆದ್ರೆ ಎಲ್ಲ ಸ್ತ್ರೀಯರು ಇವನಿಗೆ ಒಲಿದು ಬಂದಿರತಕ್ಕಂಥ ಸ್ತ್ರೀಯರಾಗಿರ್ತಾರೆ. ಇಲ್ಲಿ ಇಂತಹ ಸದ್ಗುಣಶೀಲ ಪುರುಷನಾಗಿರ್ತಕ್ಕಂತಹ ರಾವಣ ಯಾಕೆ ಸೀತೆಯನ್ನು ಅಪಹರಿಸಿ ಏನೆಲ್ಲ ಮಾಡ್ತಾನೆ, ಸೀತೆಯನ್ನು ಒಲಿಸಿಕೊಳ್ಳಲು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾನೆ. ಅದರಲ್ಲಿ ಒಂದು ಪ್ರಯತ್ನ ಬಹುರೂಪಿಣಿ ವಿದ್ಯೆಯನ್ನ ಈಗ ಸೀತೆಯನ್ನು ಒಲಿಸಿಕೊಳ್ಬೇಕಂತಂದು ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸೋಕೆ ಶಾಂತಿನಾಥನ ಜೈನ ಮಂದಿರದಲ್ಲಿ ತಪಸ್ಸಿ ಕುತ್ಕೊಂಡಾನೆ. ಇದರ ಮುಂದಿನ ಭಾಗನೇ ಕದಡಿದ ಸಲೀಲಂ ತಿಳಿವಂದರೆ. ಈಗ ಪದ್ಯ ನೋಡ್ಕೊಳ್ಳೋದಾದ್ರೆ, ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿ ವಿದ್ಯೆಯು ಸಾಧಿಸುವುದು. ರಾವಣನು ಧ್ರುವ ನಕ್ಷತ್ರವು ಹೇಗೆ ಚಲಿಸುವುದಿಲ್ಲವೋ ಹಾಗೆ ರಾವಣನು ಸಹ ಚಲಿಸದೆ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುತ್ತಾನೆ. ಹೊಸಗಾರ ಸಿಡಿಲ ಮಸಕಮನ್ ಅಸಕಳಿದು ಕೃತಾಂತ ಜಿಹ್ವೆ ಹೊಡಕರಿಸುವ ಓಲ್ ಬೆಸಸ್ ಎಂದು ಕರಂ ಅರಿವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನಿದಿರೋಳು. ಕರ ಅಂತಕ್ಕಂತಂದ್ರೆ ಇಲ್ಲಿ ನಾನಾರ್ಥಕ ಪದ. ಕರ ಅಂದ್ರೆ ಇಲ್ಲಿ ನಾನಾರ್ಥಕ ಪದ. ಕರಕ್ಕೆ ಎರಡು ಅರ್ಥಕ್ಕಂಥದ್ದು ಇವು ಬಹಳ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ ಹಿಂದೆ ಕರ ಅಂತಕ್ಕಂಥ ನಾನಾರ್ಥಕ ಪದ ಪರೀಕ್ಷೆಯಲ್ಲಿ ಬಹಳ ಕೇಳ್ತಾರೆ. ಕರ ಅಂದ್ರೆ ಒಂದರ್ಥ ತೆರಿಗೆ ಅಂತಕ್ಕಂಥದ್ದು, ಇನ್ನೊಂದರ್ಥ ಕೈ. ಮುಂಗಾರು ಸಿಡಿಲ ಆರ್ಭಟವನ್ನು ಮೀರುವಂತೆ ಯಮನ ನಾಲಿಗೆಯು ಅಲಗಾಡುವಂತೆ ಆಜ್ಞಾಪಿಸು ಎಂದು ಕೈ ಮುಂದೆ ಚಾಚಿದಂತೆ ಪ್ರತ್ಯಕ್ಷವಾಯಿತು ಬಹುರೂಪಿಣಿ ವಿದ್ಯೆಯು. ಅಂತು ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹದಾರಿಯಪ್ಪ ರಾಮಸ್ವಾಮಿಯು ಉಳಿದರನ್ ಉಳಿಯಲಿಯೇ ಎನೆ ರಾವಣಂ ಉಳಿದವರ ಅಳಿವು ಎನಗೇವುದೆಂದು ವಿದ್ಯಾದೇವತೆಗೆ ಪೊಡವಟ್ಟು ಶಾಂತಿ ಜಿನಭವನವು ಮೂರ್ಸೂಳ್ ಬಲಗೊಂಡು ಬರ್ಬ. ಹೀಗೆ ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಹೀಗೆ ಹೇಳುತ್ತದೆ, ಚರ್ಮದೇಹಧಾರಿಯಾದ ಲಕ್ಷ್ಮಣನನ್ನು ಅಂತಿಮ ಜನ್ಮದಲ್ಲಿರುವ ರಾಮನನ್ನು ಬಿಟ್ಟು ಇನ್ನುಳಿದವರನ್ನು ಯಾರನ್ನೂ ಉಳಿಸುವುದಿಲ್ಲ ಎಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಹೇಳುತ್ತದೆ. ಆಗ ರಾವಣನು
ಇನ್ನು ಉಳಿದವರ ಅಳಿವು, ಇನ್ನು ಉಳಿದವರ ನಾಶವು ನನಗೆ ಏನೂ ಪ್ರಯೋಜನವಿಲ್ಲ ಎಂದು ಬಹುರೂಪಿಣಿ ವಿದ್ಯೆಗೆ ನಮಸ್ಕರಿಸಿ ಶಾಂತಿನಾಥನ ಜೈನ ಮಂದಿರವನ್ನ 3 ಸಾರಿ ಪ್ರದಕ್ಷಿಣೆ ಹಾಕಿ ಬರುತ್ತಿರುತ್ತಾನೆ. ಈಗ ರಾವಣ ಬಹುರೂಪಿಣಿ ವಿದ್ಯೆ ರಾವಣನಿಗೆ ಒಳದೆತ್ತಿ. ಬಹುರೂಪಿಣಿ ವಿದ್ಯೆ ಏನ್ ಹೇಳುತ್ತೆ? ನಾನು ರಾಮ ಮತ್ತು ಲಕ್ಷ್ಮಣನನ್ನ ಕೊಲ್ಲೋದಿಲ್ಲ, ಆದ್ರೆ ಅವರ ಇಬ್ಬರನ್ನು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಸೈನಿಕರಾತು ಇನ್ನು ಉಳಿದಿರ್ತಕ್ಕಂಥ ಎಲ್ಲರನ್ನೂ ನಾನು ಕೊಲ್ತೀನಿ ಅಂತಕ್ಕಂಥದ್ದನ್ನ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ಹೇಳುತ್ತೆ. ಆಗ ಬಹುರೂಪಿಣಿ ವಿದ್ಯೆ ಹೇಳಿದಾಗ ರಾವಣ ಏನ್ ಮಾಡ್ತಾನೆ ಅಂದ್ರೆ, ಉಳಿದವರ ಅಳಿವು ಎನಗೇವುದೆಂದು, ಉಳಿದವರ ಅಳಿವು ನನಗೆ ಏನು ಪ್ರಯೋಜನವಿಲ್ಲ ಎಂದು ಹೇಳಿ ಶಾಂತಿ ಜನಭವನಮಮ್ಮ ಅಂದ್ರೆ ಶಾಂತಿನಾಥನ ಜೈನ ಮಂದಿರವನ್ನ 3 ಸುತ್ತು ಪ್ರದಕ್ಷಿಣೆ ಹಾಕಿ ಬರ್ತಿರ್ತಾನೆ. ಅಲ್ಲಿ ನಿಲ್ಸ್ಕೊಳ್ಳಿ. ನೆಕ್ಸ್ಟ್ ಹೇಗಿದೆ ಅಂದ್ರೆ, ಅನ್ಯಗಂ ಅಂಗದಾದಿಗಳು ಕೊಡಮಟ್ಟು ಹೋಗಿ ತಮ್ಮ ಬೀಡಂ ಹೋಗುವುದು. ಅಂದ್ರೆ ಇಲ್ಲಿ ಇವನು ಬರ್ತಿರ್ತಾನೆ. ಆಗ ರಾವಣನ ಅಂತಃಪುರದಿಂದ ಅನ್ಯಗಂ ಅಂಗದಾದಿಗಳು ಅಂದ್ರೆ ಯಕ್ಷ ಗಂಧರ್ವರು ಅಂದ್ರೆ ಅಂಗದ ಮತ್ತು ಸೈನಿಕರು ರಾವಣನ ಅಂತಃಪುರದಿಂದ ಹೊರಟೋಗ್ತಿರ್ತಾರೆ. ನೀವು ಇಲ್ಲಿ ಪ್ರಶ್ನೆ ಕೇಳಬಹುದು, ಅವ್ರು ಯಾಕೆ ಅಲ್ಲಿ ಬಂದಿರ್ತಾರೆ ಅಂತಕ್ಕಂಥದ್ದನ್ನ. ಅಂದ್ರೆ ಅಂಗದ ಮತ್ತು ಸೈನಿಕರು ರಾಮನ ಮತ್ತು ಲಕ್ಷ್ಮಣ ಕಡೆ ಇರೋರು. ಇಲ್ಲಿ ರಾವಣ ಬಹುರೂಪಿಣಿ ವಿದ್ಯೆಯನ್ನ ಒಲಿಸ್ಕೊಂಡ ಅಂತಂದ್ರೆ ರಾಮ ಮತ್ತು ಲಕ್ಷ್ಮಣನನ್ನ ಕೊಲ್ತಾನೆ, ಅದರಿಂದ ನಮಗೆ ನಾಶ ಆಗುತ್ತೆ, ನಮಗೆ ಕೆಟ್ಟದಾಗುತ್ತೆ ಅಂತ ತಿಳ್ಕೊಂಡು ಅಂಗದ ಮತ್ತು ಸೈನಿಕರು ರಾವಣನ ಅಂತಃಪುರದ ಸ್ತ್ರೀಯರು ಮತ್ತು ಅವನ ಹೆಂಡತಿ ಹೆಸರು ಏನಪ್ಪಾ ಅಂದ್ರೆ ಮಂಡೋದರಿ. ಅವನ ಹೆಂಡತಿ ಮತ್ತು ಅಂತಃಪುರದ ಸ್ತ್ರೀಯರನ್ನೆಲ್ಲ ಕರ್ಕೊಂಬಂದು ಶಾಂತಿನಾಥನ ಜೈನ ಮಂದಿರದಲ್ಲಿ ತಪಸ್ಸನ್ನ ಮಾಡಕ್ಕೆ ಕುಳಿತಿರ್ತಕ್ಕಂತಹ ರಾವಣನನ್ನ ಅಲ್ಲಿ ಕುಳ್ಕೊಂಡಿರ್ತಾನೆ. ಅಲ್ಲಿ ಸ್ತ್ರೀಯರನ್ನೆಲ್ಲ ಕರ್ಕೊಂಬಂದು ಅವ್ರನ್ನ ಜಡಿಯೆಲ್ಲ ಕಿತ್ತು ಅವರಿಗೆ ಬಹಳ ಹಿಂಸೆಯನ್ನು ಕೊಡ್ತಾನೆ. ಅವ್ರಿಗೆ ಏನು ಉಪಯೋಗ ಅಂತಂದ್ರೆ ಹಿಂಸೆ. ಅವ್ರಿಗೆ ಯಾಕೆ ನೀವು ಹಿಂಸೆ ಕೊಡ್ತಿದ್ರು ಅಂತ ನೀವು ಕೇಳೋದಾದ್ರೆ, ಯಾಕಪ್ಪ ಹಿಂಸೆ ಕೊಡ್ತಿದ್ರು ಅಂದ್ರೆ ಅವರಲ್ಲಿ ಹಿಂಸೆ ಕೊಡೋದನ್ನ ಕೇಳಿಸ್ಕೊಂಡು ತಪಸ್ಸನ್ನ ಮಾಡ್ತಿರ್ತಕ್ಕಂತಹ ರಾವಣ ಹಿಂಸೆ ಮಾಡ್ತಿರೋದನ್ನ ಕೇಳಿಸ್ಕೊಂಡು ತಪಸ್ಸನ್ನ ಮಾಡ್ತಿರ್ತಕ್ಕಂಥ ರಾವಣ ಎದ್ದು ಬರ್ತಾನೆ. ಅವಾಗ ತಪಸ್ಸು ಭಂಗ ಆಗ್ತದೆ. ಅವಾಗ ಬಹುರೂಪಿಣಿ ವಿದ್ಯೆ ರಾವಣನಿಗೆ ಒಲಿಯಲ್ಲ ಅಂತಕ್ಕದನ್ನ ತಿಳ್ಕೊಂಡು ಅಲ್ಲಿ ಅಂಗದ ಮತ್ತು ಸೈನಿಕರು ಅವ್ರಿಗೆ ಹೇಳ್ತಾರೆ. ಅವಾಗ ರಾವಣನ ಅಷ್ಟು ಏಕಾಗ್ರತೆಯಿಂದ ತನ್ನ ಮನಸ್ಸನ್ನ ಚಂಚಲೆಯನ್ನ ಮಾಡ್ಕೊಳ್ಳದೆ ರಾವಣ ಇಲ್ಲಿ ತಪಸ್ಸಿ ಕೂತಂದು ಬಹುರೂಪಿಣಿ ವಿದ್ಯೆ ಸಾಗಿಸ್ತಾನೆ. ಅವಾಗ ಅವ್ರಿಗೆ ಏನು ಉಪಯೋಗ ಆಗಲ್ಲ. ಯಾರಿಗೆ? ಅಂಗದ ಮತ್ತು ಸೈನಿಕರಿಗೆ ಏನು ಉಪಯೋಗ ಆಗಲ್ಲ. ಅವಾಗ ಮತ್ತು ಅವ್ರನ್ನ ಸ್ತ್ರೀಯರನ್ನ ಮತ್ತು ಅಂತಃಪುರಕ್ಕೆ ಕಳಿಸ್ಕೊಂಡು ಹೊರಟಿರ್ತಿರ್ತಾರೆ. ಅವಾಗ ರಾವಣ ಶಾಂತಿನಾಥನ ಜೈನ ಮಂದಿರಕ್ಕೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಬರ್ತಿರ್ತಾನೆ. ಅವಾಗ ಅನ್ಯಗಂ ಅಂಗದಾದಿಗಳು ಕೊಡಮಟ್ಟು ಹೋಗಿ ತಮ್ಮ ಬೀಡು ಹೋಗುವುದು. ನೆಕ್ಸ್ಟ್, ಇತ್ತ ದಶಾನನಂ ನಿಜವದು ಜನಮಂ ಕೊರಚಾಡಿ ಕಾಡಿದು ಊರ್ಧ್ವತ್ವ ವಿರೋಧಿ ಕೇಚರದನ್ನಿಕ್ಕುವ ಬಲ್ಮುಳಿಸಿಂದೆ ಬಂದು ಹೊಯ್ವತ್ತಿಬ ವೈರಿಯಂತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಡುದತ್ತನೇ. ಈ ರೀತಿಯಲ್ಲಿ ರಾವಣ ಅಂತಃಪುರದಲ್ಲಿ ಕಾಡಿಸಿದ ಅವಮಾನ ಮಾಡಿದ ಯಕ್ಷಗಂಧರ್ವನಾದ ಅಂಗದ ಮತ್ತು ಅವನ ಸೈನಿಕರನ್ನು ಕೊಲ್ಲುವ ಉದ್ದೇಶದಿಂದ ರಾವಣ ಅಂತಃಪುರವನ್ನೆಲ್ಲ ನೋಡಿ ಬರ್ತಿರ್ತಾನೆ. ಆವಾಗ ಕೆಂಪಾದ ರೇಖೆಗಳನ್ನು ಬಿಚ್ಚಿಕೊಂಡು ಸಾಲಾಗಿ ದುಂಬಿಗಳಂತೆ ನಿಂತಿರುವ ಅರಮನೆ ಸ್ತ್ರೀಯರನ್ನು ಕಂಡು ಮತ್ತು ಬಾಡಿ ಹೋದಂತ ತಾವರೆಯುಳ್ಳ ಮುಖವ ಮಂಡೋದರಿ ಮುಖವನ್ನ ನೋಡ್ತಾನೆ. ಆಗ ನೋಡಿ ಮುಂದಿನದಾಗಿ ಹೀಗೆ ಹೇಳ್ತಾನೆ, ಮಯತನುಜಯ ಬಾಡಿದ ವಕ್ರ ಪದ್ಮಂ ನೋಡಿದನು. ಈಗ ರಾವಣ ತನ್ನ ತಾವರಿ ಅಂತ ತನ್ನ ಹೆಂಡತಿ ಆಗಿರ್ತಕ್ಕಂಥ ತಾವರಿ ಅಂತ ಮುಖವನ್ನ ಅಂದ್ರೆ ಮಯನ ಮಗಳಾದ ಮಯತನುಜಯ ಅಂದ್ರೆ ಮಯನ ತನುಜೆ ಅಂದ್ರೆ ಮಗಳು. ತನುಜೆ ಅಂತಕ್ಕಂತಂದ್ರೆ ಮಗಳು. ತನುಜೆ ಅಂದ್ರೆ ಮಗಳು, ಪುತ್ರಿ, ಇನ್ನು ಹಲವಾರು ಪದಗಳು ಬರ್ತವೆ. ಆ ಮಯ್ಯನ ಮಗಳಾದಂತಹ ಮಂಡೋದರಿ ಅವಳು ಏನ್ ಹೇಳ್ತಾಳಪ್ಪ ಅಂದ್ರೆ, ಅವಳ ತಾವರಿ ಅಂತ ಮುಖವನ್ನ ಆಗಿರ್ತಕ್ಕಂಥ ಮಯ್ಯನ ಮಗಳಾದ ಮಂಡೋದರಿ ಅವಳ ಮುಖವನ್ನ ನೋಡಿ ರಾವಣ ಹೀಗೆ ಹೇಳ್ತಾನೆ, ಅಂತಾಕೆ ವೆರೆಸು ಸಮಸ್ತಾಂತಪುರಮಂ ನೋಡಿ ನಿಮಗಿನಿದು ಭಂಗಮಂ ಮಾಡಿದ ಅಂಗದಾದಿಗಳ್ ಭೃಭಂಗ ಮಾತ್ರೆದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿ ಪರಿಭವಿಸಿದ ಪೆನ್ ಎಂದು ಸಂತೈಸಿ ಶಾಂತಿ ಜನಭವನದೋಳ್ ಮಹಾಪೂಜೆಯ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಆಹಾರಮನ್ ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯೆ ಪ್ರಭಾವವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ.
ಈ ರೀತಿಯಲ್ಲಿ ರಾವಣ ಮತ್ತು ಮಂಡೋದರಿಯು ಸಮಸ್ತ ಅಂತಃಪುರವನ್ನೆಲ್ಲ ನೋಡಿ ರಾವಣ ಹೀಗೆ ಹೇಳ್ತಾನೆ, ನಿಮಗೆ ಈ ರೀತಿಯಲ್ಲಿ ಅವಮಾನ ಮಾಡಿದಂತ ಅಂಗದ ಮತ್ತು ಅವನ ಸೈನಿಕರನ್ನು ಕ್ಷಣ ಮಾತ್ರದಲ್ಲಿ ಹಿಡಿದು ತಂದು ನಿಮ್ಮ ಮುಂದೆ ವಿವಿಧ ಪ್ರಕಾರಗಳಲ್ಲಿ ವಿವಿಧ ಬಗೆಗಳಲ್ಲಿ ಶಿಕ್ಷಿಸುತ್ತೇನೆ ಎಂದು ಸಮಾಧಾನವನ್ನು ಪಡಿಸಿ ಶಾಂತಿನಾಥನ ಜೈನ ಮಂದಿರಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸಿ ನಿಯಮಾನುಸಾರದಂತೆ ಅಮೃತ ಆಹಾರವನ್ನು ಸೇರಿಸಿ ಬಹುರೂಪಿಣಿ ವಿದ್ಯೆಯನ್ನ ಪರೀಕ್ಷಿಸಿ ಸಂತೋಷಗೊಂಡವನಾಗಿ ಮುಂದೆ ಹೀಗೆ ಹೇಳುತ್ತಾನೆ, ಸಮಧಿಕರ ಜಗತ್ರಯದೋಳ್ ಇನ್ ಎನಗೆಯನ್ನೋಳ್ ಇದಿಚ್ಚುವನ್ನರ್ ಆರ್. ಈ ಮೂರೂ ಲೋಕದಲ್ಲಿ ನನಗೆ ಸಾಟಿಯಾದವರು ಯಾರೂ ಇಲ್ಲ. ಯುದ್ಧದಲ್ಲಿ ನನ್ನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಇದಿಚ್ಚುವನ್ನ ಸಮರದೋಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ, ಅಂದ್ರೆ ಯುದ್ಧದಲ್ಲಿ ನನ್ನನ್ನ ಯಾರು ಸೋಲೋದಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಕೊಂಡು ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರಾಧಿಪಂ. ತನ್ನ ರಾವಣನು ತನ್ನ ತೋಳ್ಬಲವನ್ನು ನೋಡಿಕೊಳ್ಳುತ್ತಾ ಸೀತೆಯ ಮುಖವನ್ನು ನೋಡಲು ಕಾತುರನಾಗಿ ಹೂ ಬಾಣವಿಲ್ಲದ ಮನ್ಮಥನಾಗಿ ಪ್ರಮದವನಕ್ಕೆ ಬರುತ್ತಿರುತ್ತಾನೆ. ಪ್ರಮದವನಕ್ಕೆ ಬಂದನ್ ಅರಲ್ ಅಂಬುಗಳಿಲ್ಲದೆ ಕಾಮನೆಂಬನಂ, ಅಂದ್ರೆ ಪ್ರಮದವನಕ್ಕೆ ಹೂ ಬಾಣಗಳಿಲ್ಲದ ಮನ್ಮಥನ ಹಾಗೆ ಬರ್ತಾನೆ. ಬರೋ ಶೈಲಿ ಅವು ಹೆಂಗಿದೆಯಪ್ಪ ಅಂತಂದ್ರೆ ನೆಕ್ಸ್ಟ್ ಅಂದು ಭೊಂಕನೆ ಬರ್ಪ ರಾವಣಂ ಗಂಡ ಗಾಂಡಿಯುಂ ಕೆಲದೊಳಿದ್ದ ಕಚರ ಕಾಂತೆಯ ಸೀತಾದೇವಿಗೆ ತೋರ್ಪುದು. ಹೀಗೆ ವೇಗವಾಗಿ ಬರುತ್ತಿರುವ ರಾವಣನನ್ನ ಕಂಡ ರಾಕ್ಷಸ ಕನ್ಯರು ರಾವಣನ ಪೌರತ್ವ ಮತ್ತು ಸೌಂದರ್ಯವನ್ನ ಸೀತೆಗೆ ಹೀಗೆ ಹೇಳುತ್ತಾರೆ, ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ರಾವಣನ ಸೌಂದರ್ಯ ಮತ್ತು ಪೌರತ್ವವು ಸೀತಾದೇವಿ ಕಣ್ಣಿಗೆ ಹುಲ್ಲು ಕಟ್ಟಿಗೆ ಸಮನಾಯಿತು. ಪತಿಭಕ್ತಿಯೋಳ್ ಆರ್ ಈ ವನಿತೆಯ ತೆರದಿ ಸದ್ಭಾವಮನ್ ಒಳಗೊಂಡ ಪುಣ್ಯವತಿಯರ್ ಸತಿಯರ್. ಪತಿಯ ಭಕ್ತಿಯಲ್ಲಿ ಸೀತೆಯ ರೀತಿ ಒಳ್ಳೆಯ ಭಾವನೆಯನ್ನು ಒಳಗೊಂಡ ಪುಣ್ಯವಂತ ಸತಿಯರು ಅಂದ್ರೆ ಸ್ತ್ರೀಯರು, ಪುಣ್ಯವಂತ ಸ್ತ್ರೀಯರು ಯಾರೂ ಇಲ್ಲ ಎಂದು ಹೇಳ್ತಾರೆ. ಏನಂ ಕೇಳಿದಪೇನೋ, ಆಗ ಸೀತೆ ಅನ್ಕೊಂತಾಳೆ ಮನದಲ್ಲಿ, ಏನಂ ಕೇಳಿದಪೇನೋ ರಘುಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯನ್ ಇನ್ ಎಂದ ಆ ನಳಿನಾನನೆ ಬರ್ಪ ದಶಾನನಂ ಕಂಡು ತಾಳ್ದಿದಲ್ ತಲ್ಲಣಮಂ. ಹೀಗೆ ವೇಗವಾಗಿ ಬರುತ್ತಿರುವ ರಾವಣನ ಕಂಡ ಸೀತೆಯು ತನ್ನ ಮನದಲ್ಲಿ ಹೀಗೆ ಹೇಳಿಕೊಳ್ಳುತ್ತೆ, ಏನನ್ನೋ ಕೇಳುತ್ತೇನೆಯೋ ರಾಮ ಮತ್ತು ಲಕ್ಷ್ಮಣನ ಬಗ್ಗೆ ಕೆಟ್ಟ ಸುದ್ದಿಯನ್ನ ಎಂದು ತನ್ನ ಮನದಲ್ಲಿ ತಳಮಳಗೊಳ್ಳುತ್ತಾಳೆ. ಅಂತು ತಲ್ಲಳಿಸುತ್ತಿದ್ದ ಮಾನನಿಯೇ ಹೇಗೆ ಒಂದು ದಶಾನನಂ ಇಂತೆಂದು. ಹೀಗೆ ತಳಮಳಗೊಂಡ ಸೀತೆ ಬಳಿ ಬಂದ ರಾವಣನು ಸೀತೆಗೆ ಹೀಗೆ ಹೇಳುತ್ತಾನೆ, ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು ಇನ್ ಅಸಾಧ್ಯಮಾದುದು ಮರುವಕ್ಕವಿಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸು. ಏನ್ ಸೀತೆ ವಿಫಲೀಭೂತ ಚಿತ್ತೆಯಾಗಿ. ಬಹುರೂಪಿಣಿ ವಿದ್ಯೆ ನನಗೆ ಇನ್ನೂ ಸಾಧ್ಯವಾಗಿದೆ, ನನಗೆ ಅಸಾಧ್ಯವಾದದ್ದು ಇನ್ನು ಏನೂ ಉಳಿದಿಲ್ಲ. ಆದ್ದರಿಂದ ನೀನು ಪ್ರೀತಿಸುವ ರಾಮನನ್ನ ಬಿಟ್ಟು ನನ್ನ ಅಂತಃಪುರದ ಸುಖವನ್ನು ಅನುಭವಿಸು ಎಂದು ರಾವಣನು ಸೀತೆಗೆ ಹೇಳುತ್ತಾನೆ. ಆಗ ಹೇಳಿದಾಗ ಸೀತೆ ಏನ್ ಮಾಡ್ತಾಳಪ್ಪ ಅಂದ್ರೆ ರಾವಣನಿಗೆ ಹೇಳ್ತಕ್ಕಂತ ವಿಷಯ ಇದು. ಏನ್ ಹೇಳ್ತಾಳೆ ಅಂದ್ರೆ, ಕರುಣಿಸುವ ನೆಡೆಗೆ ದಶಕಂದರ, ಕರುಣಿಸುವುದಾದರೆ ರಾವಣನೇ ದುರಘೋಳ್ ರಘುತನುಜ ನಾಯು ಪ್ರಾಣಂ ಬರೆಗಂ ಬಾರದಿರು ಎನ್ನುತ್ತುಂ. ಕರುಣಿಸುವುದಾದರೆ ರಾವಣನೇ ನನಗೆ ಯುದ್ಧದಲ್ಲಿ ರಾಮನ ಪ್ರಾಣ ಮತ್ತು ಆಯಸ್ಸು ಇರುವವರೆಗೂ ನನ್ನ ಹತ್ತಿರ ಬರಬೇಡ ಎಂದು ಸೀತೆಯು ರಾವಣನಿಗೆ ಹೇಳುತ್ತಾಳೆ. ದರಿತ್ತೆಯೋಳ್ ಮೈಯನ್ನಕ್ಕೂ ಮೂರ್ಛೆಗೆ ತಂದಳ್ ಸೀತೆ. ಹೀಗೆ ಸೀತೆಯು ಹೇಳಿ ತನ್ನ ಮೈಯನ್ನ ನೆಲಕ್ಕೆ ಒರೆಸಿ ಮೂರ್ಛೆ ಹೋಗಿ ಬಿದ್ದಳು. ಮೂರ್ಛೆ ಹೋಗಿ ಬಿದ್ದಾಗ ಈಗ ರಾವಣನ ಪರಿವರ್ತನೆಯ ಸಂದರ್ಭ, ರಾವಣನ ಮನ ಪರಿವರ್ತನೆಯ ಸಂದರ್ಭ. ಈಗ ಏನ್ ಹೇಳ್ತಾನಪ್ಪ ರಾವಣ ಮನದಲ್ಲಿ ಏನ್ ಅನ್ಕಂತಾನೆ ಅಂದ್ರೆ, ಜಾನಕಿ ಮೂರ್ಛಿತೆಯಾಗಿ ದಶಾನನಂ ಅನುಕಂಪೆ ಪುಟ್ಟಿ. ಸೀತೆಯ ಮೂರ್ಛೆ ಹೋದದ್ದನ್ನ ನೋಡಿದ ರಾವಣನಲ್ಲಿ ಅನುಕಂಪವು ಹುಟ್ಟಿತು. ಕರುಣಿಸಿ ತನ್ನಿಂತಾನೆ ಪಳಿದುಳಿದು. ಈಗ ಮನದಲ್ಲಿ ಹುಟ್ಟಿದ ಅನುಕಂಪವು ಸೀತೆಗೆ ಕರುಣಿಸಬೇಕು ಎಂಬ ಮನೋಭಾವನೆಯು ರಾವಣನಲ್ಲಿ ಹುಟ್ಟಿತು. ಕರ್ಮಾಧೀನ ಸಮುತ್ಪನ್ನ ದುರ್ಗ ದುಷ್ಪರಿಣಿತಿಯಂ. ಹೀಗೆ ಪಶ್ಚಾತ್ತಾಪಗೊಂಡ ರಾವಣನಿಗೆ
ಸೀತೆಯಲ್ಲಿದ್ದ ಮೋಹ ಎಂಬ ವಿಚಾರ ಸೀತೆಯ ಮೋಹ ಎಂಬ ವಿಚಾರದಲ್ಲಿ ವೈರಾಗ್ಯವು ಹುಟ್ಟುತ್ತದೆ. ಕೆಟ್ಟ ಹೆಣ್ಣಿನ ಮೋಹ ಎಂಬುದಕ್ಕೆ ಒಳಗಾದವರಿಗೆ ಕೆಟ್ಟ ಪರಿಣಾಮವು ಖಂಡಿತವಾಗಿ ಬೀರುತ್ತದೆ ಎಂದು ರಾವಣನು ಹೇಳುತ್ತಾನೆ. ಕದಡಿದ ಸಲೀಲಂ ತಿಳಿವಂದದೆ ತನ್ನಿಂತಾನೆ. ಕಲುಷಿತವಾದಂತಹ ನೀರು ತನಗೆ ತಾನೇ ಶುದ್ಧಿಯಾಗುತ್ತದೆ. ಹಾಗೆ ರಾವಣನು ಸಹ ಸೀತೆ ಮೋಹ ಎಂಬುದಕ್ಕೆ ಒಳಗಾದದ್ದು ಶುದ್ಧವಾಗುತ್ತದೆ. ತಿಳಿದ ದಶಾವದನಂಗೆ ಆದುದು ವೈರಾಗ್ಯಂ ಸೀತೆಯೋಳ್ ಪುಟ್ಟದಂತೆ ಉದಾತ್ತನೋಳ್ ಅಂದ್ರೆ ದಶಾವದನಂಗೆ ಆದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಂತೆ ನೀಲಿರಾಗಂ. ಈ ರೀತಿಯಲ್ಲಿ ಹುಟ್ಟಿದ ಅನುಕಂಪವು ರಾವಣನಿಗಿದ್ದ ಸೀತೆ ಮೋಹ ಎಂಬ ವಿಚಾರದಲ್ಲಿ ವೈರಾಗ್ಯವು ಹುಟ್ಟುತ್ತದೆ. ಶ್ರೇಷ್ಠವಾದಂತಹ ವ್ಯಕ್ತಿಗಳಲ್ಲಿ ಮಾತ್ರ ಸ್ಥಿರವಾದ ಪ್ರೀತಿ ಹುಟ್ಟುತ್ತದೆ ಎಂದು ರಾವಣನು ಹೇಳುತ್ತಾನೆ. ನೆಕ್ಸ್ಟ್, ಪತ್ತು ಇಳದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ. ಸೂರ್ಯನು ತನಗೆ ಅಂಟಿಕೊಂಡಿರುವಂತಹ ಸಂಜೆಯ ಕತ್ತಲಿನ ಪ್ರೀತಿಯನ್ನು ಹೇಗೆ ಕಳೆದುಕೊಳ್ಳುತ್ತಾನೆಯೋ ಹಾಗೆ ರಾವಣನು ಸಹ ಸೀತೆ ಮೋಹ ಎಂಬುದನ್ನು ಕಳೆದುಕೊಂಡು ಒಳ್ಳೆಯ ಅಂದ್ರೆ ಬೆಳಕಿನ ಕಡೆಗೆ ಬರುತ್ತಾನೆ. ಮನದಳಿಪಿಂದ ಎತ್ತಾನು ಪಲ್ಲೆನಿಪುದು ಉತ್ತಮನ್ ಆಚರಿಸಿ ಪತ್ತು ಬಿಡದಿದ್ದಪ್ಪನೇ. ರಾವಣನು ಸೀತೆ ಮೇಲಿದ್ದ ಮೋಹ ಎಂಬುದನ್ನು ನಾಶ ಮಾಡಿ ಒಳ್ಳೆಯದನ್ನ ಆಚರಣೆಗೆ ತಂದು ಯಾವ ರೀತಿಯಲ್ಲಾದರೂ ಬೇಡವಾದದನ್ನು ಕಳಿಸಿಕೊಳ್ಳುತ್ತಾನೆ ಎಂಬುದನ್ನು ಕವಿ ಹೀಗೆ ವರ್ಣಿಸಿದ್ದಾನೆ. ಅಂತು ಮನದೋಳ್ ಒಗೆದ ಕಾರುಣ್ಯ ರಸಮೇ ಸೀತೆಯೋಳ್ ಆದ ಅನುರಕ್ತತೆಯುಂ ಕಚ್ಚಿ ಕಳೆಯುವುದು ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಸಜ್ಜನಕ್ಕೆ ಇಂತೆಂದಂ. ಈ ರೀತಿಯಲ್ಲಿ ರಾವಣನಲ್ಲಿ ಹುಟ್ಟಿದ ಮನಸ್ಸಿನ ಭಾವನೆಯು ಸೀತೆಯ ಮೇಲಿದ್ದ ಮೋಹ ಎಂಬುದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸ್ವಭಾವದ ಗುಣದಲ್ಲಿ ನಿಂತು ತನ್ನ ಆಪ್ತರಾದ ಪುರುಷ ಸಮುದಾಯಕ್ಕೆ ಹೀಗೆ ಹೇಳುತ್ತಾನೆ. ಈಗ ನೆಕ್ಸ್ಟ್ ಪದ್ಯನ 4 ಭಾಗವಾಗಿ ಅಥವಾ 3 ಭಾಗವಾಗಿ ನಾವು ಭಾಗ ಮಾಡ್ಕೊಳ್ಳೋಣ. ಏನಪ್ಪಾ ಅಂದ್ರೆ, ಗುಣ ಪರಿಪಾಲನಾರ್ಥ ಎನಗಂ ಬಗೆದೊರದಳಿಲ್ಲ ದಿವ್ಯ ಭೂಷಣ್ ವಸನ್ ಅಂಗರಾಗಮುಮನ್ ಒಲ್ಲದೆ ಕೇಚರರ ರಾಜ್ಯ ಲಕ್ಷ್ಮಿ ತೃಣ ಸಮಾನಾಗಿ ಭಾವಿಸಿದಳ್ ಈ ಸತಿಯುಂ ಮೊದಲಾಗಿ ಪೌರುಷ ಪ್ರಣಯಿಯೇ ಇಂತಪೇಕ್ಷಿಸುವೆನೆ ಗುಣಹಾನಿಯೇ ಎನ್ನ ಪಾಪದಿ. ಈಗ ಭಾಗ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ಗುಣ ಪರಿಪಾಲನಾರ್ಥ ಎನಗಂ ಬಗೆದೊರದಳಿಲ್ಲ. ಒಳ್ಳೆಯ ಗುಣಗಳನ್ನು ಪಾಲಿಸುತ್ತಿದ್ದ ನನಗೆ ಸೀತೆಯನ್ನು ಮೋಹಿಸಬಾರದು, ಅಪಹರಿಸಬಾರದು ಎಂಬುದು ಮನಸ್ಸಿಗೆ ಅರ್ಥವಾಗಲೇ ಇಲ್ಲ. ದಿವ್ಯ ಭೂಷಣ ವಸನ್ ಅಂಗರಾಗಮುಮನ್ ಒಲ್ಲದೆ ಕೇಚರರ ರಾಜ್ಯ ಲಕ್ಷ್ಮಿ ತೃಣ ಸಮಾನಾಗಿ ಭಾವಿಸಿದಳ್ ಈ ಸತಿಯುಂ. ಶ್ರೇಷ್ಠವಾದ ಆಭರಣ ವಸ್ತ್ರ ದೇಹದ ಸೌಂದರ್ಯವನ್ನು ಬಯಸಿದೆ ಯಕ್ಷ ಗಂಧರ್ವನಾದ ರಾವಣನ ಸಂಪತ್ತನ್ನ ಹುಲ್ಲುಕಟ್ಟಿಗೆ ಸಮಾನವಾಗಿ ಭಾವಿಸಿದಳು ಈ ಸೀತೆಯು. ಸತಿಯು ಅಂತಂದ್ರೆ ಇಲ್ಲಿ ಸೀತೆ. ಇನ್ನ ನೆಕ್ಸ್ಟ್, ಮೊದಲಾಗಿ ಪೌರುಷ ಪ್ರಣಯಿಯೇ ಇಂತಪೇಕ್ಷಿಸುವನೇ. ಮೊದಲಾಗಿ ನಾನು ಪೌರುಷವನ್ನು ಪ್ರೀತಿಸುವ ನನಗೆ ಸೀತೆಯನ್ನು ಕೆಟ್ಟ ಮಾರ್ಗದಲ್ಲಿ ಪಡೆಯಲು ಬಯಸುವುದಿಲ್ಲ. ನೆಕ್ಸ್ಟ್, ಇಲ್ಲಿ ಶಬ್ದಾರ್ಥ ಇಲ್ಲಿ 3 ಪದಗಳು ಬರ್ತವೆ, ಅವನ್ನ ಉಲ್ಟಾ ಪಲ್ಟಿ ಮಾಡಿ ಇಂತಹ ಪಾಪದ ಕೃತ್ಯಗಳಿಂದ ಗುಣಹಾನಿಯಾಗುತ್ತದೆ ಎಂದು ರಾವಣನು ಹೇಳ್ತಾನೆ. ಈಗ ಗುಣಹಾನಿಯೇ ಎನ್ನ ಪಾಪದಿಂ ಅಂದ್ರೆ ಎನ್ನ ಪಾಪದಿಂ ಗುಣಹಾನಿಯನ್. ನೆಕ್ಸ್ಟ್, ಇವರಂ ಪ್ರಾಣ ಪ್ರಿಯರಂ ನೆವಂ ಇಲ್ಲದೆ ಕರ್ಮವಶಮೇ ನೆವಂ ಕಂದರ್ಪ ಎನೆ ಕಂದರ್ಪ ವಿಮೋಹದಿಂ ಅಗಲ್ಚಿ ಎನ್ನ ಅವಿವೇಕಿಯೇ ಎನ್ನ ಕುಲದ ಪೆಂಪಳಿ ವಿನಗೆಂ. ರಾಮ ಸೀತೆಯರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವರು. ಸೀತೆಯ ಮೋಹ ಎಂಬ ಕರ್ಮದ ವಶಕ್ಕೆ ಒಳಗಾಗಿದ್ದರಿಂದ ಅವರನ್ನ ದೂರ ಮಾಡಿದೆ. ಅವಿವೇಕಿಯಾದ ನನ್ನ ಈ ಕಾರ್ಯದಿಂದ ವಂಶದ ಹಿರಿಮೆಯು ನಾಶವಾಗುತ್ತದೆ ಎಂದು ರಾವಣನು ತನ್ನ ಆತರದ ಪುರುಷ ಸಮುದಾಯಕ್ಕೆ ಹೀಗೆ ಹೇಳುತ್ತಾನೆ. ರಾಮನಿನ್ ಅಗಲ್ಚಿ ತಂದ ಆನ್ ಈ ಮಾನನಿಗೆ ಇನಿತು ದುಃಖಮಂ ಹುಟ್ಟಿಸಿದೆಂ. ರಾವಣನಿಂದ ಸೀತೆಯನ್ನು ಅಗಲಿಸಿ ತಂದ ನಾನು ಸೀತೆಗೆ ಇಷ್ಟು ದುಃಖವನ್ನ ನೀಡಿದೆ. ಕಾಮ ವ್ಯಾಮೋಹದಿಂ ಆಶಾಕಮುಮನ್ ಉದಿಯೇ ದುರ್ಹಯಶಃ ಪಟಹರವಂ. ಸೀತೆ ಮೋಹ ಎಂಬ ಮುಖವನ್ನು ಹೊಂದಿರುವುದರಿಂದ ಅಥವಾ ಮನ್ಮಥನ ವ್ಯಾಮೋಹ ಎಂಬ ಮುಖವನ್ನು ಹೊಂದಿರುವುದರಿಂದ ನಗರ ಶಬ್ದವು ಹೇಗೆ ಕ್ಷಣ ಮಾತ್ರದಲ್ಲಿ ಹರಡಿಕೊಳ್ಳುತ್ತದೆಯೋ ಹಾಗೆ ರಾವಣನ
ವಿಭೀಷಣಂ ಅಂದ್ರೆ ಇಲ್ಲಿ ರಾವಣ ತನ್ನ ಸಹೋದರನನ್ನ ನೆನೆಸ್ಕೊಳ್ತಾ ಇರೋದು. ತನ್ನ ಸಹೋದರನಾಗಿರ್ತಕ್ಕಂಥ ವಿಭೀಷಣನು ರಾವಣನಿಗೆ ಒಂದು ಒಳ್ಳೆ ಸುದ್ದಿಯನ್ನು, ಅವನಿಗೆ ಈ ಹೆಣ್ಣಿನ ಮೋಹ ಎಂಬ ವಿಷಯಕ್ಕೆ ಹೋಗಬಾರ್ದಂತಕ್ಕಂಥದ್ದನ್ನ ಒಳ್ಳೆದನ್ನು ಹೇಳಿರ್ತಾನೆ. ಅವಾಗ ರಾವಣ ತನ್ನ ಸಹೋದರನನ್ನ ನೆನೆಸ್ಕೊಳ್ತಾ ಇರ್ತಾನೆ. ಏನಪ್ಪಾ ಹೆಂಗ್ ನೆನೆಸ್ಕೊಳ್ತಾನೆ ಅಂದ್ರೆ, ಎನಗೆ ವಿಭೀಷಣಂ ಇದ್ದಮನ್ ಆದರದಿಂದಮೇ ಪೇಳ್ ಕೇಳದೆ ಆತನನ್ ವಿನೀತನಂ ಗದರಿ ಗರ್ಜಿಸಿ ಬೈದ ಅನುಜಾತನಂ. ನನಗೆ ವಿಭೀಷಣನು ಒಳ್ಳೆಯದನ್ನ ಪ್ರೀತಿಯಿಂದಲೇ ಹೇಳಿದರೂ ಕೂಡ ಆತನನ್ನ ಹೆದರಿಸಿ ಗರ್ಜಿಸಿ ಬೈದೋಡಿಸಿದಂತ ನನ್ನ ಬೈದೋಡಿಸಿದೆ. ವಿನೀತನನ್ ಅರಯಟ್ಟಿ ದುರ್ವ್ಯಸನಿಯೇ ಕಳೆದಂ ವ್ಯಸನಾಭಿಭೂತನ್ ಆವನಂ ಅನುರಾಗ ವೇಗತೆ ಇತ್ತ ಅಹಿತ ಚಿಂತೆಯನ್ ಏಕೆ ಮಾಡುವಂ. ಹೀಗೆ ವಿನಯವಂತನಾದ ವಿಭೀಷಣನನ್ನು ನಾನು ಹೊಡೆದೋಡಿಸಿ ಕೆಟ್ಟ ಚಾಳಿಯನ್ನ ತೋರಿದೆ. ಹೆಣ್ಣಿನ ಮೋಹ ಎಂಬುದಕ್ಕೆ ಒಳಗಾದವರು ಮತ್ತು ಪ್ರೀತಿಯ ವೇಗದಲ್ಲಿರುವವರು ಯಾರೂ ಸಹ ಒಳ್ಳೆಯ ಮತ್ತು ಕೆಟ್ಟರ ಬಗ್ಗೆ ಯೋಚನೆಯನ್ನ ಮಾಡುವುದಿಲ್ಲ ಎಂದು ತನ್ನ ಆಪ್ತರಾದ ಪುರುಷ ಸಮುದಾಯಕ್ಕೆ ಹೀಗೆ ಹೇಳುತ್ತಾನೆ. ಜಸದಳಿಮಂ ಪರಾಭವದ ಪತ್ರಿಕೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನಮನ್ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಸುರ್ಭಜನದ ವ್ಯವಸಮಂ ಜನತಾಪವಾದಮಂ ವ್ಯಸನಿಗಳ್ ಎತ್ತಲ್ ಆರುಂ ಎತ್ತಲ್ ಅರಿವರ್ ವಿಷಯಾಸುವ ಮತ್ತ ಚೇತಸರ್. ಈಗ ಇದರಲ್ಲಿ ಎರಡು ಭಾಗ ಮಾಡ್ಕೊಳ್ಳೋಣ. ಏನಪ್ಪಾ ಅಂದ್ರೆ ಒಂದನೇ ಭಾಗ, ಜಸದಳಿವಂ ಪರಾಭವದ ಪತ್ರಿಕೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನಮನ್ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಸುರುಹಜನದ ವ್ಯವಸಮಂ ಜನತಾಪವಾದಮಂ. ಇಂದ್ರಿಯವೆಂಬ ಅಥವಾ ವಿಷಯವೆಂಬ ಮತ್ತು ಸೇವಿಸಿ ಬಂದಿರುವ ಮನಸ್ಸಿನವರು ಯಾರೂ ಸಹ ಯುದ್ಧದ ನಾಶವನ್ನು ಸೋಲು ಉಂಟಾಗುವುದನ್ನು ಮನಸ್ಸಿಗೆ ಆಗುವ ಅವಮಾನವನ್ನು ಯಶಸ್ಸಿಗೆ ಏಳಿಗೆಗೆ ಆಗುವ ಕೇಡವನ್ನು ಸ್ನೇಹಿತರಿಗೆ ಆಗುವ ಬೇಸರವನ್ನು ಅಥವಾ ಬಂಧುಗಳಿಗೆ ಆಗುವ ಬೇಸರವನ್ನು ಜನರು ಹೋಲಿಸುವ ಅವಮಾನವನ್ನು ಹೆಣ್ಣಿನ ಮೋಹ ಎಂಬುದಕ್ಕೆ ಒಳಗಾದವರು ಯಾರೂ ಸಹ ಯಾವ ರೀತಿಯಲ್ಲೂ ಯೋಚನೆಯನ್ನು ಮಾಡುವುದಿಲ್ಲ ಎಂದು ತನ್ನ ಆಪ್ತರದ ಪುರುಷ ಸಮುದಾಯಕ್ಕೆ ರಾವಣನು ಹೀಗೆ ಹೇಳುತ್ತಾನೆ. ವ್ಯಸನಿಗಳ್ ಆರು ಎತ್ತಲ್ ಚೇತಸ್ ಅರಿಯರ್ ವಿಷಯ ಆಸವ ಮತ್ತ ಚೇತಸರ್. ಎಂದು ಉದ್ವೇಗಪರನಾಗಿ ನುಡಿದ ಆತ್ಮಗತದೋಳ್ ಇತ್ಯಂದಂ. ಹೀಗೆ ರಾವಣನು ತನ್ನ ಮನದಲ್ಲಿ ಆವೇಶದಿಂದ ಹೇಳಿಕೊಳ್ಳುತ್ತಾನೆ. ಇರದ್ ಉಯ್ದ ಇಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯುಮುಂ ವಿರಮುಂ ವಿರದುಂ ಬೀಸರ ಮಕ್ಕುಂ ಓಸರಿಗಿಂತಾಗಿರ್ಪುಂ ಅತ್ತಾಗದಂತಿರೆ ದೋರ್ಗರ್ವಮನ್ ಈರ್ವಲಂ ಪೊಗಳಿವನಂ ಸೌಮಿತ್ರಿಯಂ ರಾಮನಂ ವಿರದ್ದರ್ ಮಾಡಿ ರಣಾಗ್ರದೋಳ್ ಹಿಡಿದು ತಂದ ಆಂ ಕೊಟ್ಟಪೆಂ ಸೀತೆಯಂ. ನಾನು ಸುಮ್ಮನೆ ಇರದೆ ಸೀತೆಯನ್ನ ಕರೆದುಕೊಂಡು ಹೋಗಿ ರಾವಣನಿಗೆ ಒಪ್ಪಿಸಿದರೆ ನನ್ನ ಸಾಮರ್ಥ್ಯ, ಹೆಚ್ಚಿನ ಪೌರತ್ವ ಮತ್ತು ಬಿರುದುಗಳು ಎಲ್ಲವೂ ನಾಶವಾಗುತ್ತದೆ ಮತ್ತು ಬೆಲೆ ಇಲ್ಲದಂತೆ ಆಗುತ್ತದೆ. ಹಾಗೆ ಆಗಬಾರದು ಎಂದರೆ ಯುದ್ಧದಲ್ಲಿ ನನ್ನ ಪೌರತ್ವವನ್ನು ತೋರಿಸುವ ಮೂಲಕ ಎರಡೂ ಕಡೆಯವರು ನನ್ನನ್ನು ಹೊಗಳದಂತೆ ರಾಮ ಮತ್ತು ಲಕ್ಷ್ಮಣರನ್ನು ಯುದ್ಧದಲ್ಲಿ ಸೋಲಿಸಿ ಹಿಡಿದುಕೊಂಡು ಬಂದು ಸೀತೆಯನ್ನ ಒಪ್ಪಿಸುತ್ತೇನೆ ಎಂದು ರಾಮನು ತನ್ನ ಗಾಂಧಿಮ ನಿರ್ಧಾರವನ್ನು ಹೀಗೆ ತೆಗೆದುಕೊಳ್ಳುತ್ತಾನೆ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದಂ. ಹೀಗೆ ತನ್ನ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಅಂತಃಪುರಕ್ಕೆ ಹೋಗುತ್ತಾನೆ. ಮೊದಲನೇದಾಗಿ ನನ್ನ ಹೆಸರು ದರ್ಶನ್ ಆರ್ಯನ್, ದ್ವಿತೀಯ PUC HEPS. ಈಗ ನನ್ನ ಸ್ನೇಹಿತ ಮಿತ್ರರು ತುಂಬ ಚೆನ್ನಾಗಿ ಇದರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಹಾಗಾಗಿ ಈಗ ನಾನು ಒಂಚೂರು ಹೇಳಕ್ಕೆ ಇಷ್ಟಪಡ್ತೇನೆ. ಕದಡಿದ ಸಲಿಲ ಇರಿವಂದದೆ ಎನ್ನುವಂಥ ಈ ಪದ್ಯ ಭಾಗವನ್ನು ನಾಗಚಂದ್ರ ಕವಿ ಬಹಳ ಅದ್ಭುತವಾಗಿ ಚಿತ್ರಿಸುವಂಥದ್ದು. ಮೊದಲನೇದಾಗಿ ರಾವಣನ ವ್ಯಕ್ತಿತ್ವವನ್ನು ಇಲ್ಲಿ ಬಹಳ ಚೆನ್ನಾಗಿ ಕವಿ ವರ್ಣಿಸತಕ್ಕಂಥದ್ದು. ಮೊದಲನೇದಾಗಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ತನ್ನ ಲಂಕೆಗೆ ಕರೆದುಕೊಂಡು ಬಂದಾಗ ರಾವಣನ ಸೈನ್ಯವು ಲಂಕೆಯನ್ನು ಆಕ್ರಮಿಸುತ್ತೆ. ಆ ಲಂಕೆಯನ್ನು ಆಕ್ರಮಿಸತಕ್ಕಂಥ ರಾವಣನ ಸೈನ್ಯವನ್ನು ರಾವಣನು ಗೆಲ್ಲಲಿಕ್ಕೆ
ಒಂದು ತಪಸ್ಸನ್ನು ತೆಗೆದುಕೊಳ್ತಾನೆ. ಅದು ಬಹುರೂಪಿಣಿ ವಿದ್ಯೆ. ಅದನ್ನು ಯಾವ ರೀತಿಯಾಗಿ ರಾವಣ ಸಾಧಿಸ್ತಾನೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ರಾವಣನು ತನ್ನ ಮನಸ್ಸನ್ನ ಧ್ರುವ ನಕ್ಷತ್ರದ ಮಂಡಲದ ರೀತಿಯಲ್ಲಿ ನಿಗ್ರಹಿಸಿಕೊಂಡು ಒಳ್ಳೆಯ ಮಂತ್ರವನ್ನ ಜಪಿಸುವುದರ ಮುಖಾಂತರ ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಳ್ತಾನೆ. ಈ ರೀತಿಯಾಗಿ ವಶವಾದಂತಹ ಬಹುರೂಪಿಣಿ ವಿದ್ಯೆಯು ರಾವಣನ ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಮುಂದಿನ ಪದ್ಯ ಭಾಗದಲ್ಲಿ ಕೇಳಿ ಹೇಳ್ತಾನೆ. ಮುಂಗಾರಿನ ಮಳೆಯ ಸಿಡಿಲ ಆರ್ಭಟವನ್ನ ಮೀರುವಂತೆ, ಯಮನ ನಾಲಿಗೆ ಅಲುಗಾಡುವಂತೆ, ಅಪ್ಪನೆಯಾಗಲಿ ಎಂದು ಬಹುರೂಪಿಣಿ ವಿದ್ಯೆಯು ರಾವಣನ ಮುಂದೆ ಪ್ರತ್ಯಕ್ಷವಾಗುತ್ತೆ. ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಹೇಳುತ್ತೆ, ಚಕ್ರಧರನಪ್ಪ ರಾಮಸ್ವಾಮಿ ಅಂದ್ರೆ ಚಕ್ರವನ್ನ ಧರಿಸಿರ್ತಕ್ಕಂತಹ ಲಕ್ಷ್ಮಣ ಮತ್ತು ಕೊನೆಯ ಜನ್ಮದಲ್ಲಿರುವಂತಹ ರಾಮನನ್ನ ಬಿಟ್ಟು ಉಳಿದವರನ್ನ ಉಳಿಸುವುದಿಲ್ಲ ಅಂತ ಹೇಳುತ್ತೆ. ಅವಾಗ ರಾವಣ ಹೇಳ್ತಾನೆ, ಉಳಿದವರ ನಾಶದಿಂದ ನನಗೇನು ಪ್ರಯೋಜನವಿಲ್ಲ ಅಂತ ಹೇಳಿ ಬಹುರೂಪಿಣಿ ವಿದ್ಯೆಗೆ ನಮಸ್ಕರಿಸಿ ಶಾಂತಿನಾಥನ ಜೈನ ಮಂದಿರವನ್ನ ಬಲಭಾಗದಿಂದ 3 ಬಾರಿ ಪ್ರದಕ್ಷಿಣೆ ಹಾಕಿ ಬರುವಷ್ಟರಲ್ಲಿ ಅಂಗದರು ಬಿಡಾರವನ್ನು ಹೂಡ್ತಾರೆ. ಮೂಲತಃ ಇಲ್ಲಿ ಬಿಡಾರವನ್ನು ಹೂಡಿರುವಂತಹ ಅಂಗದರು ರಾವಣನ ಕಡೆಯವರು. ಹಾಗಾಗಿ ರಾವಣನ ಅಂತಃಪುರಕ್ಕೆ ಅಂದ್ರೆ ರಾವಣನು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ರಾವಣನ ಅಂತಃಪುರಕ್ಕೆ ನುಗ್ಗಿ ಅಲ್ಲಿರುವಂತಹ ದಾಸಿಯರನ್ನು ಅತ್ಯಂತ ಅವಮಾನಗೊಳಿಸ್ತಾರೆ, ಹೀಯಾಳಿಸ್ತಾರೆ. ಇದನ್ನ ತಿಳಿದಂತಹ ರಾವಣನು ತನ್ನ ತಪಸ್ಸನ್ನು ಅರ್ಧಕ್ಕೆ ನಿಲ್ಲಿಸಿ ಅತ್ಯಂತ ಕೋಪಿತನಾಗಿ ಅಂದ್ರೆ ಪೆಟ್ಟು ತಿಂದಂತಹ ಸಿಂಹದ ರೀತಿಯಲ್ಲಿ ಗರ್ಜಿಸ್ತಾ ಈ ಅಂಗದರನ್ನ ಶಿಕ್ಷಿಸಲಿಕ್ಕೆ ಬರ್ತಾನೆ. ಅವನು ಬರುವಂತಹ ಸಂದರ್ಭದಲ್ಲಿ ಆ ಒಂದು ಅಂತಃಪುರದ ದಾಸಿಯರು ಅಂದ್ರೆ ಕೆಂಪು ರೆಕ್ಕೆಯನ್ನ ಬಿಚ್ಚಿರ್ತಕ್ಕಂತಹ ದುಂಬಿಗಳ ಸಾಲಿನ ರೀತಿಯಲ್ಲಿ ನಿಂತ್ಕೊಂಡಿರ್ತಾರೆ. ಇದನ್ನ ನೋಡಿದಂತ ರಾವಣ ಹೇಳ್ತಾನೆ, ನೋಡಿ, ನಿಮಗೆ ಈ ರೀತಿಯಾಗಿ ಅವಮಾನವನ್ನ ಮಾಡಿರ್ತಕ್ಕಂಥ ಅಂಗದರು ಮತ್ತು ಅವರ ಪರಿವಾರದನ್ನ ನನ್ನ ಕೋಪದಿಂದ ಕ್ಷಣ ಮಾತ್ರದಲ್ಲಿ ಬಂಧಿಸಿ ಅವರನ್ನು ಹಿಡಿದು ತಂದು ವಿವಿಧ ರೀತಿಯಲ್ಲಿ ನಾನು ಶಿಕ್ಷಿಸ್ತೇನೆ ಅಂತ ಹೇಳಿ ದಾಸಿಯರಿಗೆ ಭರವಸೆಯನ್ನು ಕೊಟ್ಟು ಶಾಂತಿನಾಥನ ಜೈನ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿ ಅಮೃತದಿಂದ ಆಹಾರವನ್ನು ಸೇವಿಸಿ ತಾನು ಒಲಿಸಿಕೊಂಡಿರುವಂತಹ ಬಹುರೂಪಿಣಿ ವಿದ್ಯೆಯ ಪರೀಕ್ಷೆಯನ್ನು ಮಾಡಿ ಅತ್ಯಂತ ಉತ್ಸಾಹಿತನಾಗಿ ರಾವಣ ಹೇಳ್ತಾನೆ, ಈ 3 ಲೋಕದಲ್ಲಿ ಈ ಜಗತ್ತಿನಲ್ಲಿ ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ, ಯುದ್ಧದಲ್ಲಿ ನನ್ನನ್ನು ಗೆಲ್ಲುವವರು ಯಾರೂ ಇಲ್ಲ ಅಂತ ಹೇಳಿ ತನ್ನ ಭುಜಬಲಗಳನ್ನು ನೋಡಿಕೊಂಡಂತ ರಾವಣ ಅತ್ಯಂತ ಉತ್ಸಾಹಿತನಾಗಿ ತಾವರೆಯಂತ ಮುಖವನ್ನು ನೋಡಲಿಕ್ಕೆ ಮನ್ಮಥನ ರೀತಿಯಲ್ಲಿ ಪುಷ್ಪಗಳ ಬಾಣಗಳಿಲ್ಲದೆ ರಾವಣ ಹೋಗ್ತಾನೆ. ಈ ರೀತಿಯಾಗಿ ಬರ್ತಿರ್ತಕ್ಕಂತಹ ರಾವಣನ ಪೌರುಷದ ಬೆಡಗನ್ನ ಅಲ್ಲಿ ಇದ್ದಂತ ಕಚರ ರಾಕ್ಷಸಿಯರು ಸೀತಾದೇವಿಗೆ ತೋರ್ಪಡ್ತಾರೆ. ಆದರೆ ಪತಿ ಭಕ್ತಿಯಲ್ಲಿ ವಿಲೀನವಾಗಿರುವಂತಹ ಸೀತೆಯು ರಾವಣನ ಸೌಂದರ್ಯವನ್ನ ಯಾವ ರೀತಿಯಾಗಿ ಕಾಣ್ತಾಳೆ ಎಂಬುದನ್ನ ಮುಂದಿನ ಪದ್ಯ ಭಾಗದಲ್ಲಿ ಹೇಳ್ತಾಳೆ. ಅದೇ ರೀತಿಯಾಗಿ ರಾವಣ ಬರುತ್ತಿರುವಂತಹ ಪೌರುಷದ ಬೆಡಗನ್ನ ಸೀತಾದೇವಿಯು ಕೇವಲ ಒಂದು ಹುಲ್ಲುಕಡ್ಡಿಗೆ ಸಮನಾಗಿಸ್ತಾಳೆ. ಆಗ ಈ ಒಂದು ಹುಲ್ಲುಕಡ್ಡಿಗೆ ಸಮನಾಗಿಸಿದಂತಹ ಒಂದು ಭಾವನೆಯನ್ನ ಕವಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಪತಿ ಭಕ್ತಿಯಲ್ಲಿ ಈ ರೀತಿಯ ಒಳ್ಳೆಯ ಭಾವನೆಗಳನ್ನು ಉಳ್ಳಂತಹ ಪುಣ್ಯ ಪತಿಯರು ಯಾರೂ ಇಲ್ಲ ಎನ್ನುವಂತ ಮಾತನ್ನ ಕವಿ ಬಹಳ ಸೊಗಸಾಗಿ ಹೇಳಿರ್ತಕ್ಕಂಥದ್ದು. ಈ ರೀತಿಯಾಗಿ ಬರ್ತಿರ್ತಕ್ಕಂಥ ರಾವಣನ ನೋಡಿದ ಸೀತೆ ತನ್ನ ಮನಸ್ಸಿನಲ್ಲಿ ಅತ್ಯಂತ ಭಯಭೀತಳಾಗ್ತಾಳೆ. ಯಾಕೆ ಅಂದ್ರೆ ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ನಾನು ಯಾವ ಕೊಲ್ಲೆ ವಾರ್ತೆಯನ್ನ ಕೇಳ್ತೇನೋ ಅಂತ ಹೇಳಿ ಸೀತಾದೇವಿ ಬಹಳ ದುಃಖಿತಳಾಗಿರ್ತಾಳೆ. ಆ ದುಃಖಿತಳಾದಂತಹ ಸೀತಾದೇವಿಗೆ ಅಂದ್ರೆ ಭಯಭೀತಳಾಗಿರುವಂತಹ ಸೀತಾದೇವಿಯ ಬಳಿಗೆ ರಾವಣ ಬರ್ತಾನೆ. ಬಂದಂತ ರಾವಣ ಈ ರೀತಿಯಾಗಿ ಹೇಳ್ತಾನೆ ಸೀತೆಯ ಕುರಿತಂತೆ, ನೋಡು ಸೀತಾದೇವಿ ಅಂದ್ರೆ ಸೀತೆ, ನನಗೆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ವಶವಾಗಿದೆ. ನನಗೇನು ಯಾವ ಶತ್ರುಗಳಿಲ್ಲ, ನನ್ನನ್ನು ಗೆಲ್ಲುವವರು ಯಾರೂ ಇಲ್ಲ. ಹಾಗಾಗಿ ನೀನು ನನ್ನ ಸಾಮ್ರಾಜ್ಯದ ಅಂದ್ರೆ ನನ್ನನ್ನು ಒಪ್ಪಿಕೊಂಡು ರಾವಣನ ಬರುವಿಕೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಅಂತ ಹೇಳಿ ರಾವಣ ಸೀತಾದೇವಿಗೆ ಹೇಳ್ತಾನೆ. ಆದರೆ ಸೀತಾದೇವಿ ಅತ್ಯಂತ ದುಃಖಿತಳಾಗಿ ರಾವಣಿಗೆ ಹೇಳ್ತಾಳೆ, ನೋಡು ರಾವಣ, ನೀನು ನನ್ನಲ್ಲಿ ಕರುಣೆಯನ್ನು ತೋರುವುದೇ ಆದರೆ ರಘುವಂಶದ ಮಗನಾದಂತಹ ರಾವಣನ ಆಯಸ್ಸು ಮತ್ತು ಶ್ರೇಯಸ್ಸು ಇರುವವರೆಗೂ ನೀನು ನನ್ನತ್ತ ಸುಳಿಯಬೇಡ ಅಂದ್ರೆ ನನ್ನತ್ತ ಬರಬೇಡ ಎನ್ನುವಂತ ಮಾತನ್ನ ಹೇಳಿ ಸೀತಾದೇವಿಯು ಅಂದ್ರೆ ಮೂರ್ಛೆಗೆ ಹೋಗ್ತಾಳೆ, ಅಂದ್ರೆ ನೆಲಕ್ಕೆ ಬಿದ್ದೋಗ್ತಾಳೆ. ಈ ರೀತಿಯಾಗಿ ಬಿದ್ದಂತಹ ಸೀತಾದೇವಿಯನ್ನು ನೋಡತಕ್ಕಂಥ ರಾವಣನ ಮನಸ್ಸಿನಲ್ಲಿ ಕರುಣೆ ಎನ್ನುವುದು ಹುಟ್ಟುತ್ತೆ. ಅದು ಯಾವ ರೀತಿಯಾಗಿ ಹುಟ್ಟುತ್ತೆ ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಹೇಳ್ತಾನೆ, ಈ ರೀತಿಯಾಗಿ ಸೀತೆಯನ್ನಂದ್ರೆ ನಾನು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸದ ಫಲವು ನನಗೆ ಕೆಟ್ಟದನ್ನೇ ಉಂಟು ಮಾಡುತ್ತೆ ಅನ್ನುವಂಥ ಮಾತನ್ನ ಹೇಳಿ
ರಾವಣನ ಮನಸ್ಸು ಯಾವ ರೀತಿಯಾಗಿ ಬದಲಾಯಿತು ಅನ್ನೋದನ್ನ ಮುಂದಿನ ಪದ್ಯ ಭಾಗದಲ್ಲಿ ಕವಿ ಹೇಳ್ತಾನೆ. ಕಲುಷಿತವಾದ ನೀರು ಹೇಗೆ ತಂತಾನೆಯೇ ಶುದ್ಧಿಯಾಗುತ್ತೋ ಹಾಗೆಯೇ ರಾವಣ ಮನಸ್ಸು ಕೂಡ ಶುದ್ಧಿಯಾಗುತ್ತೆ. ಸೀತೆಯ ಮೇಲಿದ್ದ ಮೋಹವನ್ನು ತೆಗೆದುಹಾಕಿ ಒಳ್ಳೆಯ ಭಾವನೆಗಳನ್ನು ತನ್ನ ಮನಸ್ಸಿನಲ್ಲಿ ಮಾಡಿಕೊಳ್ಳುತ್ತಾ, ಅಂದರೆ ಜಗತ್ತಿನಲ್ಲಿ ಶ್ರೇಷ್ಠವಾದ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಆಕಾಶದಷ್ಟು ವಿಶಾಲವಾದ ಪ್ರೀತಿಯನ್ನು ಮಾಡ್ತಾರೋ ಹಾಗೆ ರಾವಣನು ಕೂಡ ಸೀತೆಯ ಮೇಲಿದ್ದಂತಹ ಮೋಹನ್ನೆಲ್ಲ ತೆಗೆದುಹಾಕಿ ಆಕಾಶದಷ್ಟು ವಿಶಾಲವಾದ ಅಂದರೆ ಒಳ್ಳೆಯ ಪ್ರೀತಿ ಅಂದರೆ ಒಳ್ಳೆಯ ಭಾವನೆಯನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ. ಮುಂದಿನ ಪದ್ಯ ಭಾಗದಲ್ಲೂ ಸಹ ಕವಿ ಹೇಳಿದರೆ ಯಾವ ರೀತಿ ಬದಲಾಗ್ತಾನೆ ಅಂತ ಹೇಳಿ. ಅಂದರೆ ಸೂರ್ಯನು ತನಗೆ ಅಂಟಿಕೊಂಡಿರ್ತಕ್ಕಂತಹ ಕತ್ತಲೆ ಎಂಬ ಮೋಹವನ್ನ ಹೇಗೆ ಕಳಚಿಕೊಳ್ಳುತ್ತಾನೋ ಹಾಗೆ ರಾವಣನು ಕೂಡ ಸೀತೆಯ ಮೋಹ ಎಂಬ ಅಜ್ಞಾನವನ್ನು ಕಳಚಿಕೊಳ್ಳುತ್ತಾ ಒಳ್ಳೆಯ ಭಾವನೆಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾ ಬೇಡವಾದದ್ದನ್ನು ತೆಗೆದುಹಾಕಿ ಒಳ್ಳೆಯದನ್ನು ಆಚರಿಸ್ತಾನೆ. ಅದೇ ರೀತಿ ಮುಂದಿನ ಪದ್ಯ ಭಾಗದಲ್ಲಿ ರಾವಣನು ಈ ರೀತಿಯಾಗಿ ಸೀತಾದೇವಿ ಮೇಲೆ ಕರುಣೆಯನ್ನು ಉಂಟಾಗಿರುತ್ತೆ. ಇದನ್ನ ತನ್ನ ಆಪ್ತ ಸಮೂಹಕ್ಕೆ ಅಂದರೆ ಮೂಲತಃ ಸ್ವಭಾವಕ್ಕೆ ಬಂದು ಮುಂಚೆ ರಾವಣ ಯಾವ ರೀತಿಯಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದನೋ ಅದೇ ವ್ಯಕ್ತಿತ್ವ ಅವನಲ್ಲಿ ಮತ್ತೆ ವಾಪಸ್ ಮರುಕಳಿಸುತ್ತೆ. ಆ ಒಂದು ಮರುಕಳಿಸಿದ ಸಂದರ್ಭದಲ್ಲಿ ರಾವಣ ತನ್ನ ಪುನಃಸ್ಥಿತಿಗೆ ಬಂದು ತನ್ನ ಆಪ್ತ ಸಮೂಹವನ್ನು ಕರೆದು ಈ ರೀತಿಯಾಗಿ ಹೇಳ್ತಾನೆ. ಒಳ್ಳೆಯ ಗುಣಗಳನ್ನು ಪರಿಪಾಲನೆ ಮಾಡಿದಂಥ ನನಗೆ ಸೀತೆಯನ್ನು ಅಪಹರಿಸಬೇಕು ಎನ್ನುವುದು ನನ್ನ ಮನಸ್ಸಿಗೆ ತೋಚಲಿಲ್ಲ. ಅಂದರೆ ರಾವಣ ಮುಂಚೆ ತನ್ನ ಒಳ್ಳೆಯ ಗುಣಗಳನ್ನು ಪರಿಪಾಲನೆ ಮಾಡ್ತಿದ್ದವನು, ಆದರೆ ಈ ಸೀತೆಯ ಮೋಹಕ್ಕೆ ಒಳಗಾಗಿ ಯಾವ ರೀತಿಯಾಗಿ ನನ್ನ ನನ್ನತ್ವವನ್ನು ಕಳೆದುಕೊಂಡೆ ಎನ್ನುವಂಥದ್ದನ್ನು ಇಲ್ಲಿ ರಾವಣ ಹೇಳ್ತಾನೆ. ಅತ್ಯಂತ ಶ್ರೇಷ್ಠವಾದ ಆಭರಣ, ವಸ್ತ್ರ, ದೇಹದ ಸೌಂದರ್ಯವನ್ನು ಅಂತಂದರೆ ರಾವಣನ ಸಂಪತ್ತನ್ನು ಸೀತಾದೇವಿ ಕೇವಲ ಒಂದು ಹುಲ್ಲು ಕಡೆಗೆ ಸಮನಾಗಿಸ್ತಾಳೆ. ಮುಂದಿನವಾಗಿ ರಾವಣನು ಅತ್ಯಂತ ಪೌರುಷವನ್ನು ಪ್ರೀತಿಸುವನು. ಹಾಗಾಗಿ ನನ್ನ ಈ ಕೆಟ್ಟ ಗುಣಗಳಿಂದ ಕೆಟ್ಟ ಬುದ್ಧಿಯಿಂದ ಗುಣದ ಹಾನಿ ಆಗುತ್ತೆ ಎನ್ನುವಂಥ ಒಂದು ಪಶ್ಚಾತ್ತಾಪವನ್ನು ಪಟ್ಟು ರಾವಣನು ಈ ರೀತಿ ಮುಂದಿನ ಭಾಗದಲ್ಲಿ ಕವಿ ಹೇಳ್ತಾನೆ. ರಾಮ ಮತ್ತು ಸೀತೆಯರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವವರು. ಅವರನ್ನು ಅಪಹರಿಸಲು ಯಾವುದೇ ಕಾರಣ ನನಗೆ ಇರಲಿಲ್ಲ. ಆದರೆ ಈ ಹೆಣ್ಣಿನ ಮೋಹಕ್ಕೆ ಒಳಗಾದ ನಾನು, ಅವಿವೇಕಿಯಾದ ನಾನು ಈ ಒಂದು ಕೃತ್ಯವನ್ನು ಮಾಡಿದೆ. ಈ ನನ್ನ ಕೃತ್ಯದಿಂದಾಗಿ ನನ್ನ ವಂಶದ ಅಂದರೆ ನನ್ನ ವಂಶದ ಗೌರವ ಹಿರಿಮೆ ಅಂತಕ್ಕಂಥದ್ದು ನಾನು ನಾಶಪಡಿಸ್ತಾ ಇದ್ದೀನಿ ಅಂತೇಳಿ ರಾವಣ ಅತ್ಯಂತ ದುಃಖಿತನಾಗಿ ತನ್ನ ಪುರುಷ ಸಮೂಹಕ್ಕೆ ಹೇಳ್ಕೊಳ್ತಾನೆ. ಮುಂದಿನದಾಗಿ ರಾಮನಿಂದ ಸೀತೆಯನ್ನು ಅಗಲಿಸಿ ತಂದಂತಹ ನಾನು ಸೀತೆಗೆ ಸಾಕಷ್ಟು ದುಃಖವನ್ನು ಉಂಟು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಈ ಹೆಣ್ಣಿನ ಮೋಹಕ್ಕೆ ಒಳಗಾದ ನಾನು ಈ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ದೇನೆ. ಕೆಟ್ಟ ಕೆಲಸಿನ ಯಶಸ್ಸಿನ ಶಬ್ದವು ಅಂದರೆ ನಗಾರಿಯ ಶಬ್ದವು ಯಾವ ರೀತಿಯಾಗಿ ಒಂದು ಪ್ರದೇಶವನ್ನು ಬಹುಬೇಗನೆ ಆವರಿಸಿಕೊಳ್ಳುತ್ತೋ ಅದೇ ರೀತಿಯಾಗಿ ನಾನು ಮಾಡಿರ್ತಕ್ಕಂಥ ಈ ಕೆಟ್ಟ ಕೆಲಸ ಎನ್ನುವುದು ಅಷ್ಟೇ ಬಹುಬೇಗನೆ ಆವರಿಸಿಕೊಳ್ಳುತ್ತೆ ಮತ್ತು ಜನರನ್ನು ತಲುಪುತ್ತೆ ಎನ್ನುವಂಥ ಒಂದು ಭಯದಿಂದ ಅಂದರೆ ಪಶ್ಚಾತ್ತಾಪ ಪಡ್ತಾ ಅಂದರೆ ತನ್ನ ಆಪ್ತ ಸಮೂಹಕ್ಕೆ ಹೇಳ್ಕೊಳ್ತಾನೆ. ಮುಂದಿನದಾಗಿ ರಾವಣ ಈ ರೀತಿ ಹೇಳ್ಕೊಂತ ಮುಂದೆ ಹೇಳ್ತಾನೆ. ನನ್ನ ಸಹೋದರನಾದ ವಿಭೂಷಣನು ನನಗೆ ಅತ್ಯಂತ ಪ್ರೀತಿಯಿಂದ ನೋಡು ಅಣ್ಣಯ್ಯ ಅಂತ ಪ್ರೀತಿಯಿಂದ ಬಂದು ಹೇಳಿದಾಗ ನಾನು ಅವನ ಮಾತನ್ನು ಕೇಳಲಿಲ್ಲ. ಅವಿವೇಕಿಯಾದ ನಾನು, ಅವನನ್ನು ಹೆದರಿಸಿ ಬೆದರಿಸಿ ಅವಮಾನಿಸಿದಂತಾದ ನಾನು, ಈ ಹೆಣ್ಣಿನ ಮೋಹಕ್ಕೆ ಒಳಗಾದ ನಾನು ಮತ್ತು ಪ್ರೀತಿಯ ವೇಗದಲ್ಲಿರುವಂತಹ ಯಾವ ವ್ಯಕ್ತಿಯೂ ಕೂಡ ಕೆಟ್ಟ ಮತ್ತು ಒಳ್ಳೆಯ ವಿಷಯಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಂತ ಹೇಳಿ ರಾವಣನು ತನ್ನ ಆಪ್ತ ಸಮೂಹಕ್ಕೆ ಹೇಳ್ಕೊಡ್ತಾನೆ. ಮುಂದಿನದಾಗಿ ತಾನು ಅಂದರೆ ಈ ಹೆಣ್ಣಿನ ಮೋಹಕ್ಕೆ ಒಳಗಾದವರು ಯಾವ ರೀತಿಯಾಗಿ ಎಲ್ಲವನ್ನು ಪರಿತ್ಯಾಗ ಮಾಡ್ತಾರೆ ಎನ್ನುವಂಥದ್ದನ್ನು ಕವಿ ಹೇಳಿದ್ದಾನೆ. ಇಂದ್ರಿಯ ಮೋಹ ಎಂಬ ಮದ್ಯವನ್ನು ಸೇವಿಸಿ ಮತ್ತು ಬಂದಿರತಕ್ಕಂತಹ ಮನಸ್ಸಿನವರಲ್ಲಿ ಯಶಸ್ಸಿನ ನಾಶವನ್ನು, ಸೋಲು ಉಂಟಾಗುವುದನ್ನು, ಮತ್ತೊಂದು ಜನ್ಮದಿಂದ ಪಡೆದಂತಹ ಪುಣ್ಯವನ್ನು, ಸ್ನೇಹಿತರು ಪಡುವಂತಹ ಪಶ್ಚಾತ್ತಾಪವನ್ನು, ಜನರು ವರಿಸುವಂತಹ ಅಪವಾದಗಳನ್ನು ಈ ಹೆಣ್ಣಿನ ಮೋಹಕ್ಕೆ ಒಳಗಾದ ವ್ಯಕ್ತಿಗಳು ಯಾರೂ ಸಹ ಯೋಚಿಸುವುದಿಲ್ಲ ಎಂದು ರಾವಣ ಹೇಳ್ಕೊಂತಾನೆ. ಅತ್ಯಂತ ದುಃಖಿತನಾಗಿ ತನ್ನ ಆಪ್ತ ಸಮೂಹಕ್ಕೆ ರಾವಣ ಹೇಳ್ಕೊಂತಾನೆ. ಮುಂದಿನ ಪದ್ಯ ಭಾಗದಲ್ಲಿ ಈ ರೀತಿಯಾಗಿ ಆವೇಶಭರಿತನಾಗಿ ತನ್ನ ಮನಸ್ಸಿಗೆ ತಾನೇ ಹೇಳ್ಕೊಂತಾನೆ. ಕೇಳಿಸ್ಕೊಳ್ಳಿ. ಈ ರೀತಿಯಾಗಿ ಸುಮ್ಮನೆ ಇರದ ನಾನು ಸೀತೆಯನ್ನು ಅಪಹರಿಸಿಕೊಂಡು ತಂದು ಈ ಕ್ಷಣದಲ್ಲಿ ರಾಮನಿಗೆ ಮರಳಿ ಕೊಟ್ಟರೆ ನನ್ನ ಪರಾಕ್ರಮ, ನನ್ನ ವೀರತ್ವ, ಅಧಿಕ ಸಾಮರ್ಥ್ಯವೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಅಂದರೆ ನಾನು ಪಕ್ಕಕ್ಕೆ ಸರಿದಂತಾಗುತ್ತದೆ ಎಂದು ಮನಗಂಡಂತಹ ರಾವಣ ಹೀಗಾಗಬಾರದು ಎಂದರೆ ಅಂದರೆ ನನ್ನ ಈ ಎಲ್ಲ ಪೌರುಷಗಳು, ಬಿರುದುಗಳು ಎಲ್ಲವೂ ಮಣ್ಣು ಪಾಲು ಆಗಬಾರದು ಎಂದರೆ ನನ್ನ ಭುಜಬಲಗಳಿಂದ ಅಥವಾ ತೋಲ್ಬಲಗಳಿಂದ
ನಾನು ರಾಮ ಮತ್ತು ಲಕ್ಷ್ಮಣರನ್ನ ಯುದ್ಧದಲ್ಲಿ ಸೋಲಿಸಿ ನನ್ನ ಎರಡೂ ಸೈನ್ಯಗಳು ನನ್ನನ್ನು ಹೊಗಳುವಂತೆ ಮಾಡಿ ನಾನು ಅವರನ್ನು ಬಂಧಿಸಿ ತಂದು ಸೀತಾದೇವಿಯನ್ನು ಉಡುಗೊರೆಯಾಗಿ ಕೊಡುತ್ತೇನೆ ಅಂತ ಹೇಳಿ ರಾವಣನು ನಿಶ್ಚಯಿಸಿ ತನ್ನ ನಿಜ ನಿವಾಸಕ್ಕೆ ಹೋಗ್ತಾನೆ. ಈ ಒಂದು ಕದಡಿದ ಸಲಿಲಂ ತಿಳಿವಂದದೆ ಪದ್ಯದ ಸಂಪೂರ್ಣ ಸಾರಾಂಶ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಒಳ್ಳೆಯ ಗುಣಗಳು ದುರ್ಗುಣಗಳು ವ್ಯಕ್ತಿಯ ಜೀವನ ಪರ್ಯಂತ ಇರಲ್ಲ, ಅವು ಯಾವಾಗ ಬೇಕಾದರೂ ಬದಲಾಗ್ತವೆ ಎನ್ನುವಂಥದ್ದನ್ನ ಕವಿ ಬಹಳ ಅದ್ಭುತವಾಗಿ ವರ್ಣಿಸಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಹೆಣ್ಣಿನ ಮೋಹಕ್ಕೆ ಒಳಗಾದ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಯಾವ ಮಟ್ಟಿಗಾಗಿ ತಳಸ್ತರಕ್ಕೆ ತೆಗೆದುಕೊಂಡು ಹೋಗ್ತಾನೆ ಎನ್ನುವಂಥದ್ದನ್ನ ಕವಿ ಬಹಳ ಅದ್ಭುತವಾಗಿ ವರ್ಣಿಸ್ತಕ್ಕಂಥದ್ದು. ಇಷ್ಟು ಹೇಳ್ತಾನೆ ಮಾತು.